ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಪುಷ್ಪಳ ಜೊತೆ ಮುನ್ನಿಸ್ಕೊಂಡು ಕೆಳಗಡೆ ಹೋಗಿ ಮಲಗೋದಕ್ಕೆ ರೆಡಿ ಆಗ್ತಾನೆ. ಆವಾಗ ಪುಷ್ಪ ಅಡ್ಡ ನಿಂತು ಕೇಳ್ತಾಳೆ, ಹೇಳಿ ಏನು ವಿಷಯ ಏನು ಅಂತ ಹೇಳಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾಳೆ. ಆಕಾಶ್ ಪುಷ್ಪಳಿಗೆ ಜೋರು ಮಾಡಿದಾಗ ಅವಳು ಸೈಡಿಗೆ ಹೋಗ್ತಾಳೆ. ಮತ್ತೆ ಆಕಾಶ್ ಹೋಗಿ ನೆಲದ ಮೇಲೆ ಮಲ್ಕೊಳ್ತಾನೆ. ಪುಷ್ಪ ಕೂಡ ಬೆಡ್ಗೆ ತಲೆ ಕೊಟ್ಟು ಮಲ್ಕೊಳ್ತಾಳೆ. ಆಮೇಲೆ ಬೆಳಿಗ್ಗೆ ಎದ್ದಾಗ ಅಲ್ಲಿ ಆಕಾಶ್ ಇರೋದಿಲ್ಲ. ಅವಳು ಅನ್ಕೋತಾಳೆ, ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಮುಖ ನೋಡೋ ಭಾಗ್ಯನೂ ಇಲ್ಲ ನನಗೆ ಅಂತ ಅಂದ್ಕೊಂಡು ಹೊರಗಡೆ ಬರ್ತಾಳೆ. ಹೊರಗಡೆ ಬರುವಾಗ ಮನೆಯಲ್ಲಿ ಅವಳತ್ತೆ ಇನ್ನೊಬ್ಬಳಿಗೆ ಹೇಳ್ತಾಳೆ, ಪುಷ್ಪನ ಎಬ್ಬಿಸಿ ಕರ್ಕೊಂಬರ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಯಾಕಿಷ್ಟು ಬೇಗ ಅವಳನ್ನು ಎಬ್ಬಿಸ್ಬೇಕು, ಎದ್ದು ಅವಳು ಏನು ಮಾಡಬೇಕಾಗಿದೆ ಅಂತ ಹೇಳ್ತಾಳೆ. ಇನ್ನೊಂದು ದಿನ ಆಕಾಶ್ನ ಜೊತೆ ಇದ್ದಾಗ ಅವ್ನ ಮಾವ ಹೇಳ್ತಾನೆ, ಅವನಿಗೆ ಅವಳು ಪುಷ್ಪನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ. ಅವನ ಫೋಟೋದಲ್ಲಿ ನೋಡಿದ ಹುಡುಗಿನೇ ಬೇರೆ, ಇವಳೇ ಬೇರೆ. ಆ ಪರಿಸ್ಥಿತಿಗೆ ಏನು ಮಾಡೋಕ್ಕಾಗದೆ ಅವಳಿಗೆ ತಾಳಿ ಕಟ್ಟಿದ್ದಾನೆ. ಅವನ ಜೊತೆ ಆ ಪುಷ್ಪ ಅಂದರೆ ಆಕಾಶ್ಗೆ ಇಷ್ಟ ಇಲ್ಲ ಅಂತ ಅವನ ಮಾವ ಏನೋ ಹೇಳ್ತಾನೆ. ಆವಾಗ ಅವಳ ಅಜ್ಜಿಗೆ ಟೆನ್ಷನ್ ಆಗ್ತದೆ. ಅಜ್ಜಿ ಹೇಳ್ತಾಳೆ ಪುಷ್ಪನ ಹತ್ರ ಬಂದು, ಪುಷ್ಪ ನೀನೇ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನೂ ನಡೀತಾ ಇಲ್ವಾ, ನೋಡು ಅವನು ಹೇಗೆ ಹೇಳ್ತಿದ್ದಾನೆ ಅಂತ, ನಿನ್ಗೆ ಅವ್ನು ಇಷ್ಟ ಇಲ್ಲ ಅಂತೆ, ನಿಮ್ಮಿಬ್ಬರ ಮಧ್ಯೆ ಏನೂ ನಡೀತಾ ಇಲ್ಲ, ನಿಮ್ಮಿಬ್ಬರಿಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ, ಹೇಳು ಪುಷ್ಪ ನೀನಾದರೂ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಪುಷ್ಪಳ ಅತ್ತಿಗೆ ಮತ್ತು ಅವಳ ಗೆಳತಿ ಇಲ್ಲ ಅಂತ ಕುಣಿದಾಡ್ತಾ ಇರ್ತಾರೆ. ಯಾಕಂತ ಹೇಳಿದರೆ ಅವಳ ಅತ್ತಿಗೆ ಕೊಟ್ಟಿದ್ದಂಥ 20 ಲಕ್ಷ ಡಬಲ್ ಆಗಿ 50 ಲಕ್ಷ ಆಗಿತ್ತು. ನಾನು ಇಷ್ಟು ಬೇಗ ದುಡ್ಡನ್ನು ಬೆಳೆಸ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಕಣೆ, ಹೇಗಿದ್ದರೂ 1 ಕೋಟಿ ಕೊಟ್ಟು ಇನ್ನೊಂದು ಕೋಟಿ 2 ಕೋಟಿ ಮಾಡ್ಕೊಳ್ಬೇಕು ಅಂತ ಖುಷಿಯಲ್ಲಿ ಕುಣಿದಾಡ್ತಾ ಇರ್ತಾರೆ.